ನಮಸ್ತೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ವೈಸ್ರಾಯ್ ಯಾರಾಗಿದ್ದರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ವೈಸ್ರಾಯ್ ಯಾರಾಗಿದ್ದರು? ಆಪ್ಷನ್ಗಳನ್ನು ನೋಡೋಣ ಸ್ನೇಹಿತರೆ. ಆಪ್ಷನ್ ಎ ರಿಪ್ಪನ್, ಆಪ್ಷನ್ ಬಿ ಮೇಯೋ, ಆಪ್ಷನ್ ಸಿ ಡಫರಿನ್, ಆಪ್ಷನ್ ಡಿ ವೆಬೆಲ್. ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಡಫರಿನ್, ಆಪ್ಷನ್ ಸಿ ಡಫರಿನ್. ಲಾರ್ಡ್ ಡಫರಿನ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕಾಲದಲ್ಲಿ ಬ್ರಿಟಿಷ್ ವೈಸ್ರಾಯ್ ಆಗಿರ್ತಾರೆ. ಹಾಗಾದರೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಯಾವ ವರ್ಷದಲ್ಲಿ ಅಂತಲೂ ಕೇಳ್ತಾರೆ. 1885 ಡಿಸೆಂಬರ್ 28ರಂದು INC ಸ್ಥಾಪನೆ ಆಗುತ್ತೆ. ಇಂಪಾರ್ಟೆಂಟ್. INC ಸ್ಥಾಪನೆ 1885 ಡಿಸೆಂಬರ್ 28ರಂದು INC ಸ್ಥಾಪನೆ ಆಗ್ತದೆ. ಹಾಗಾದರೆ ಮೊದಲ ಅಧ್ಯಕ್ಷರು ಯಾರಾಗಿದ್ದರು? WC ಬ್ಯಾನರ್ಜಿ ಅವರು ಮೊದಲ ಅಧ್ಯಕ್ಷರಾಗಿದ್ದರು. WC ಬ್ಯಾನರ್ಜಿ ಮೊದಲ ಅಧ್ಯಕ್ಷರು. ಇಂಪಾರ್ಟೆಂಟ್. ಹಾಗಾದರೆ ಸ್ನೇಹಿತರೆ, ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾರು ಸ್ಥಾಪನೆ ಮಾಡಿದರು? ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಎ.ಒ. ಹ್ಯೂಮ್, ಬ್ರಿಟಿಷ್ ನಿವೃತ್ತ ಅಧಿಕಾರಿ ಎ.ಒ. ಹ್ಯೂಮ್ ಅವರಿಂದ INC ಸ್ಥಾಪನೆ ಆಗುತ್ತೆ. ಇಂಪಾರ್ಟೆಂಟ್. INC ಸ್ಥಾಪನೆ ಮಾಡಿದವರು ಬ್ರಿಟಿಷ್ ನಿವೃತ್ತ ಅಧಿಕಾರಿ ಎ.ಒ. ಹ್ಯೂಮ್ ಅವರಿಂದ INC ಸ್ಥಾಪನೆ ಮಾಡ್ತಾರೆ. ಏನಕ್ಕಪ್ಪ ಈ ಎ.ಒ. ಹ್ಯೂಮ್ ಸ್ಥಾಪನೆ ಮಾಡ್ತಾರೆ ಅಂದರೆ ಸುರಕ್ಷಾ ಕವಾಟ ಸಿದ್ಧಾಂತ. ಸುರಕ್ಷಾ ಕವಾಟ ಸಿದ್ಧಾಂತದ ಅನ್ವಯ, ಸೇಫ್ಟಿ ವಾಲ್ವ್ ಥಿಯರಿ ಅಂತ ಕರೀತಾರೆ. ಸುರಕ್ಷಾ ಕವಾಟ ಸಿದ್ಧಾಂತ, ಇದರ ಅನ್ವಯ ಸ್ಥಾಪನೆ ಮಾಡ್ತಾರೆ. ಭಾರತೀಯರಲ್ಲಿ ಒಂದು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡುವಂತಹ ಒಂದು ಸಂಸ್ಥೆಯ ಮೂಲಕ ಹೋರಾಟ ಮಾಡಬೇಕಂತ ಅನ್ನೋ ದೃಷ್ಟಿಯಿಂದ ಈ ಸುರಕ್ಷಾ ಕವಾಟ ಸಿದ್ಧಾಂತದ ಪ್ರಕಾರ ಈ ಒಂದು INCಯನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯರು ಹಿಂಸಾತ್ಮಕ ರೂಪದಲ್ಲಿ ಕ್ರಾಂತಿಯನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇರುತ್ತದೆ ಈ ಅಧಿಕಾರಿಯಲ್ಲಿ. ಆದ್ದರಿಂದ ಸುರಕ್ಷಾ ಕವಾಟ ಸಿದ್ಧಾಂತ ಅಂತ ಕರೀತಾರೆ. ಸೇಫ್ಟಿ ವಾಲ್ವ್ ಥಿಯರಿ ಅಂತಲೂ ಕರೀತಾರೆ. ಸೇಫ್ಟಿ ವಾಲ್ವ್ ಥಿಯರಿ. ಇಂಪಾರ್ಟೆಂಟ್. ಸೇಫ್ಟಿ ವಾಲ್ವ್ ಥಿಯರಿ, ಸುರಕ್ಷಾ ಕವಾಟ ಸಿದ್ಧಾಂತದ ಅನ್ವಯ ಈ INCಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಈ ಮೊದಲ ಅಧಿವೇಶನ ಎಲ್ಲಿ ನಡೆದಿತ್ತು ಅಂತಲೂ ಕೇಳ್ತಾರೆ. ಬಾಂಬೆಯಲ್ಲಿ ನಡೆದಿರ್ತದೆ. ಎಲ್ಲಿ? ಬಾಂಬೆಯಲ್ಲಿ ನಡೆದಿತ್ತು. ಎಲ್ಲಿ? ಬಾಂಬೆ ಯಾವ ಸ್ಥಳದಲ್ಲಿ ನಡೆದಿತ್ತು ಅಂದರೆ ತೇಜಪಾಲ್ ಸಂಸ್ಕೃತ ವೇದ ಪಾಠಶಾಲೆ ಅನ್ನೋ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಹಾಗಾದರೆ ಈ ಒಂದು ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತಲೂ ಕೇಳ್ತಾರೆ. 72 ಜನ ಭಾಗವಹಿಸಿರ್ತಾರೆ. ಎಷ್ಟು ಜನ ಇಲ್ಲಿ ಭಾಗವಹಿಸ್ತಾರೆ? 72 ಜನ ಭಾಗಿಯಾಗಿರ್ತಾರೆ. ಹಾಗಾದರೆ ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಭಾಗಿಯಾಗಿದ್ದರು ಮತ್ತು ಯಾರು ಅಂತಲೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಕರ್ನಾಟಕದಿಂದ 2 ವ್ಯಕ್ತಿಗಳು ಈ ಒಂದು INC ಅಧಿವೇಶನದಲ್ಲಿ ಭಾಗವಹಿಸಿದ್ದರು. ಯಾರ್ಯಾರಂದರೆ ಬಾಟೆ ಎಂಬ ವ್ಯಕ್ತಿ ಬೆಳಗಾವಿಯಿಂದ, ಬಾಟೆಯವರು ಬೆಳಗಾವಿಯಿಂದ, ಮತ್ತು ನಾರಾಯಣ್ ಚಂದಾವರ್ಕರ್ ಇವರು ಉತ್ತರ ಕನ್ನಡದಿಂದ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ. ಇಂಪಾರ್ಟೆಂಟ್. ಇಷ್ಟು ನಾವು ಈ ಒಂದು ಪ್ರಶ್ನೆಯ ಒಂದು ವಿಶ್ಲೇಷಣೆ ನೋಡಿದ್ವಿ ಸ್ನೇಹಿತರೆ. ಇಷ್ಟು ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಬ್ರಿಟಿಷ್ ವಿದ್ವಾಂಸರು 1784ರಲ್ಲಿ ಬೆಂಗಾಲ್ ಏಷ್ಯಾಟಿಕ್ ಸೊಸೈಟಿಯನ್ನು ಆರಂಭಿಸಿದ್ದರು? ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ ವಿಲ್ಕಿನ್ಸ್, ಆಪ್ಷನ್ ಬಿ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ಮಿಡಲ್ಟನ್, ಆಪ್ಷನ್ ಡಿ ನಥಾನಿಯಲ್ ಹ್ಯಾಂಡ್. ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿತ್ತು. ಇದರ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಬೆಂಗಾಲ್ ಏಷ್ಯಾಟಿಕ್ ಸೊಸೈಟಿಯನ್ನು ಆರಂಭಿಸ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಕೆಲವು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಕೆಲವು ಪ್ರಮುಖ ರಾಜಕೀಯ ಸಂಸ್ಥೆಗಳನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಪೂರಕವಾಗಿ ಪ್ರಮುಖ ರಾಜಕೀಯ ಸಂಸ್ಥೆಗಳು. ಪ್ರಮುಖ ರಾಜಕೀಯ ಸಂಸ್ಥೆಗಳು
ಮೊದಲನೇದು ನೋಡೋಣ. 1837-38ರಲ್ಲಿ 1837-38ರಲ್ಲಿ ದ್ವಾರಕಾನಾಥ್ ಟಾಗೋರ್ ಅವರಿಂದ ಕಲ್ಕತ್ತಾದಲ್ಲಿ ಲ್ಯಾಂಡ್ ಲಾರ್ಡ್ ಸೊಸೈಟಿಯನ್ನು ಆರಂಭಿಸ್ತಾರೆ. ಯಾವುದು? ಲ್ಯಾಂಡ್ ಲಾರ್ಡ್ ಸೊಸೈಟಿ, ಭಾಳ ಇಂಪಾರ್ಟೆಂಟ್. ಲ್ಯಾಂಡ್ ಲಾರ್ಡ್ ಸೊಸೈಟಿ ಕಲ್ಕತ್ತಾದಲ್ಲಿ ಯಾರು ಸ್ಥಾಪಿಸ್ತಾರೆ? ದ್ವಾರಕಾನಾಥ್ ಟಾಗೋರ್ ಅವರು ಸ್ಥಾಪನೆ ಮಾಡ್ತಾರೆ. 1851ರಲ್ಲಿ ಪ್ರಮುಖ ಸಂಸ್ಥೆಗಳು ನೋಡೋಣ. 1851ರಲ್ಲಿ ದೇವೇಂದ್ರನಾಥ್ ಟಾಗೋರ್ ಅವರು ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನನ್ನು ಆರಂಭಿಸ್ತಾರೆ. ಯಾವುದು? ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್, ಇಂಪಾರ್ಟೆಂಟ್. ಇದು ಕೂಡ ಕಲ್ಕತ್ತಾದಲ್ಲಿ ಆರಂಭಗೊಳ್ಳುತ್ತದೆ. ಇನ್ನು ಮೂರನೇದು ನೋಡೋಣ ಸ್ನೇಹಿತರೆ. 1852ರಲ್ಲಿ ಜಗನ್ನಾಥ್ ಸೇಠ್ ಬಾಂಬೆಯಲ್ಲಿ ಬಾಂಬೆ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಬಾಂಬೆ ಅಸೋಸಿಯೇಷನನ್ನು ಆರಂಭಿಸ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದಿನ ಇದು ನೋಡೋಣ ಸ್ನೇಹಿತರೆ. 1866ರಲ್ಲಿ ದಾದಾಬಾಯಿ ನವರೋಜಿ ಅವರು 1866ರಲ್ಲಿ ದಾದಾಬಾಯಿ ನವರೋಜಿ ಅವರು ಲಂಡನ್ನಲ್ಲಿ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ. ಲಂಡನ್ನಲ್ಲಿ ಒಂದು ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಆರಂಭಿಸ್ತಾರೆ. ಈಸ್ಟ್ ಇಂಡಿಯಾ ಅಸೋಸಿಯೇಷನ್. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಸಂಸ್ಥೆ ನೋಡೋಣ. 1872ರಲ್ಲಿ ಆನಂದ್ ಮೋಹನ್ ಬೋಸ್ ಅವರು ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಆರಂಭಿಸ್ತಾರೆ. 1872ರಲ್ಲಿ ಆನಂದ್ ಮೋಹನ್ ಬೋಸ್ ಅವರು ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಆರಂಭಿಸ್ತಾರೆ. ಯಾವುದು? ಇಂಡಿಯನ್ ಸೊಸೈಟಿ, ಭಾಳ ಇಂಪಾರ್ಟೆಂಟ್. ಇಂಡಿಯನ್ ಸೊಸೈಟಿಯನ್ನು ಆನಂದ್ ಮೋಹನ್ ಬೋಸ್ ಅವರು ಆರಂಭಿಸ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಒಂದು ಸಂಸ್ಥೆಗಳು ಪರೀಕ್ಷೆಯಲ್ಲಿ ಕೇಳ್ತಾರೆ. ನೆಕ್ಸ್ಟು 1870ರಲ್ಲಿ ಪೂನಾ ಸಾರ್ವಜನಿಕ ಸಭಾವನ್ನು ಎಸ್.ಎಚ್. ಚಿಂಪ್ಲೂಕರ್ ಪೂನಾ ಸಾರ್ವಜನಿಕ ಸಭಾ 1870ರಲ್ಲಿ ಪೂನಾ ಸಾರ್ವಜನಿಕ ಸಭಾವನ್ನು ಎಸ್.ಎಚ್. ಚಿಂಪ್ಲೂಕರ್, ಎಂ.ಜಿ. ರಾನಡೆ, ಜಿ.ವಿ. ಜೋಶಿ. ಎಸ್.ಎಚ್. ಚಿಂಪ್ಲೂಕರ್, ಎಂ.ಜಿ. ರಾನಡೆ, ಮಹಾದೇವ್ ಗೋವಿಂದ ರಾನಡೆ, ಜಿ.ವಿ. ಜೋಶಿ. ಈ ಮೂರು ಜನರು ಪೂನಾ ಸಾರ್ವಜನಿಕ ಸಭಾವನ್ನು 1870ರಲ್ಲಿ ಆರಂಭಿಸ್ತಾರೆ. ಇಂಪಾರ್ಟೆಂಟ್. ಇನ್ನು ಮದ್ರಾಸ್ ಮಹಾಜನ ಸಭಾನು ಇಂಪಾರ್ಟೆಂಟ್. ಮದ್ರಾಸ್ ಮಹಾಜನ್ ಸಭಾ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಮದ್ರಾಸ್ ಮಹಾಜನ ಸಭಾವನ್ನು ಯಾರು ಆರಂಭಿಸ್ತಾರೆ ಅಂದರೆ ಜಿ.ಎಸ್. ಅಯ್ಯರ್, ವೀರ ರಾಘವಾಚಾರ್ಯ, ಆನಂದ್ ಚಾರ್ಲು. ಜಿ.ಎಸ್. ಅಯ್ಯರ್ ಮತ್ತು ವೀರ ರಾಘವಾಚಾರ್ಯ ಭಾಳ ಇಂಪಾರ್ಟೆಂಟ್. ಆನಂದ್ ಚಾರ್ಲು ಇವರು ಆರಂಭಿಸ್ತಾರೆ. ಇಂಪಾರ್ಟೆಂಟ್ ಆದಂತಹ ಸಂಘಟನೆಗಳು. ಎಷ್ಟರಲ್ಲಿ ಅಂದರೆ ಇದನ್ನು 1884ರಲ್ಲಿ ಮದ್ರಾಸ್ನಲ್ಲಿ ಆರಂಭಿಸ್ತಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಒಂದು ಅಸೋಸಿಯೇಷನ್ ಇದೆ, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. 1884
1884 ಕೆ ಟಿ ತೆಲಾಂಗ್, ಫಿರೋಜ್ ಶಾ ಮೆಹ್ತಾ, ಬದ್ರುದ್ದೀನ್ ತ್ಯಾಬ್ಜಿ ಆರಂಭಿಸ್ತಾರೆ. ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಇವು ರಾಜಕೀಯ ಸಂಸ್ಥೆಗಳು, ಪರೀಕ್ಷೆಗಳಲ್ಲಿ ಕೇಳ್ತಾರೆ ಸ್ನೇಹಿತರೆ. ಇನ್ನೊಂದು ಸರಿ ನೋಡೋಣ. 1837-38ರಲ್ಲಿ ದ್ವಾರಕಾನಾಥ್ ಟ್ಯಾಗೋರ್ ಅವರಿಂದ ಕಲ್ಕತ್ತಾದಲ್ಲಿ ಲ್ಯಾಂಡ್ ಲಾರ್ಡ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. 1851ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನನ್ನು ಕಲ್ಕತ್ತಾದಲ್ಲಿ ಆರಂಭಿಸ್ತಾರೆ. 1852ರಲ್ಲಿ ಜಗನ್ನಾಥ್ ಸೇಠ್ ಅವರು ಬಾಂಬೆಯಲ್ಲಿ ಬಾಂಬೆ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. 1866ರಲ್ಲಿ ದಾದಾಬಾಯಿ ನವರೋಜಿ ಅವರು ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಪ್ರಾರಂಭಿಸ್ತಾರೆ. 1872ರಲ್ಲಿ ಆನಂದ್ ಮೋಹನ್ ಬೋಸ್ ಅವರು ಲಂಡನ್ನಲ್ಲಿ ಇಂಡಿಯನ್ ಸೊಸೈಟಿಯನ್ನು ಆರಂಭಿಸ್ತಾರೆ. ಪೂನಾ ಸಾರ್ವಜನಿಕ ಸಭಾವನ್ನು 1870ರಲ್ಲಿ ಎಸ್ ಎಚ್ ಚಿಪ್ಲುಂಕರ್, ಎಂ ಜಿ ರಾನಡೆ, ಜಿ ವಿ ಜೋಶಿ ಅವರು ಆರಂಭಿಸ್ತಾರೆ. ಇನ್ನು ಮದ್ರಾಸ್ ಮಹಾಜನ ಸಭಾವನ್ನು ಮದ್ರಾಸ್ನಲ್ಲಿ 1884ರಲ್ಲಿ ಜಿ ಎಸ್ ಅಯ್ಯರ್, ವೀರ ರಾಘವಾಚಾರಿ, ಆನಂದ್ ಚಾರ್ಲಿ ಅವರು ಆರಂಭಿಸ್ತಾರೆ. ಇನ್ನು ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನನ್ನು 1884ರಲ್ಲಿ ಕೆ ಟಿ ಥೆಲಾಂಗ್, ಫಿರೋಜ್ ಶಾ ಮೆಹ್ತಾ ಮತ್ತು ಬದ್ರುದ್ದೀನ್ ತ್ಯಾಬ್ಜಿ ಅವರು ಆರಂಭಿಸ್ತಾರೆ. ಸ್ನೇಹಿತರೆ ಈ ಒಂದು ಪ್ರಶ್ನೆಯ ವಿಶ್ಲೇಷಣೆ ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಕೆಲವು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನನ್ನ ಸ್ಟಡಿ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.